ಕಾವೇರಿ ನಮ್ ತಮ್ಮಗಳು ಊಟ ಆಗೈತೆ ಇಲ್ಲ ಅಲ್ರಿ ನಿಮ್ಮನ್ ಬಿಟ್ಟು ಅವ್ರ ಎಂದಾರ ಉಂಡಾರ ಅವ್ರನ್ನ ಬಿಟ್ಟು ನೀವ್ ಎಂದಾರ ಊಟ ಮಾಡಿರಿ ಅಲ್ಲ ನನಗ 12 ಕೆಲಸ ಇರ್ತಾವ ಅವ್ರಿಗೆ ಊಟ ಮಾಡಂತ ಹೇಳ್ಬೇಕ ಬೇಡ ನೀನು ಯಪ್ಪ ನನ್ನ ಮಾತು ಕೇಳಂಗಿಲ್ಲ ಅಣ್ಣ ಬರ್ಲಿ ಊಟ ಮಾಡ್ತೀವಿ ಅಣ್ಣ ಬರ್ಲಿ ಊಟ ಮಾಡ್ತೀವಿ ಈಗಾರ ಏನಾಯ್ತು ನಡ್ರಿ ನೀವು ಬಂದಿರಲ್ಲ ಸ್ವಲ್ಪ ಕೈಕಾಲ್ ಮುಖ ಊರಾಗ ದೊಡ್ಡವ್ರ ಯಾಕೆ ಮಾಡ್ಯಾರ ನನಗ ಒಂದು ಬಗೆ ಹರಿಸರ್ದಾಗ ಮತ್ತೊಂದ್ ನ್ಯಾಯ ಇದ್ದೇ ಇರ್ತ ಹೋಗ ತಮ್ಮಗಳು ಕರಿ ಹೋಗ್ ಮೊದಲ ಸರಿ ಆಯ್ತು ಹಾ ಯಾಕನ ಒಂಥರ ಅದಿಲ್ಲ ಏನಿಲ್ಲ ಸ್ವಲ್ಪ ಮೈ ಹುಷಾರಿಲ್ಲ ಅಷ್ಟ ಮತ್ತೇನಿಲ್ಲ ಇಲ್ಲನ ಮತ್ತ ಅಲ್ಲಿ ಮೇವ್ ಕೊರಕ್ ಬಂದಾಗ ಕೇಳಿದ್ ಏನು ಹೇಳಿಲ್ಲ ನಾನು ಹೇಳತ್ತೀನಲ್ವ ಮೈ ಹುಷಾರಿಲ್ಲ ಅಂತ ಹೇಳಿ ಹಂಗಂದ್ರೆ ನೀ ಸ್ವಲ್ಪ ರೆಸ್ಟ್ ಮಾಡೋಣ ನಾ ಏನೋ ಸ್ವಲ್ಪ ಮೇವ್ ಕರ್ಕೊಂಬಂದ್ ಹಾಕ್ತೀನಿ ಎಮ್ಮಿಗೆ ಬೇಡ ಬೇಡ ಸಾಕು ಇಷ್ಟೇ ಮೇವೀಗ ಇಲ್ಲಿ ಬಿಡ ನಾನು ರೆಸ್ಟ್ ಮಾಡಿ ನಾ ಹೋಗಿ ಮೇವ್ ತಗೊಂಡ್ಬರ್ತೀನಿ ಬೇಡಲ್ಲೇ ಮಧ್ಯಾಹ್ನದಾಗ ಹೋಗಿ ಇನ್ನೊಂದು ತಾಸು ಬಿಟ್ಟು ಹೋಗುನು ಮಧ್ಯಾಹ್ನ 1-2ಕ್ಕೆ ಹೋಗಿ ನಾನು ಇಬ್ರು ಕೂಡ ಕರ್ಕೊಂಬರ್ನ ಭೀಮಾ ವೈನಿಯರ ಯಾಕ್ರಿ ಅಷ್ಟೇ ಯಾಕೆ ಹೆದರ್ತೀಯೋ ನಿಮ್ಮ ಅಣ್ಣ ಬಂದನಾ ಊಟ ಕರಿಯಕತ್ತ ನಿನ್ ನಡಿಪ ವೈನಿ ಬಾಳ ಹೆದರ್ಬೇಡ ನಿನ್ನ ಕರೆದು ಊಟಕ್ಕೆ ಬಡಿಸ್ಬೇಕು ಅಂತ ಮಾಡಿದ್ದೆ ಅಷ್ಟ್ರಾಗೆ ನಿಮ್ಮಣ್ಣ ಬಂದ ನಿಮ್ಮನ್ನ ಊಟಕ್ಕೆ ಕರಿಯಕತ್ತನ ಕರ್ಕೊಂಡು ಬಾ ಅಂತ ನನ್ನ ಕಳ್ಸ್ಯಾನ ನಾ ಬರ್ತೀನಿ ನಡ್ರಿ ಊಟಕ್ಕೆ ಕುಂತಾಗ ನಿಮ್ಮಣ್ಣನ ಮುಂದೆ ಆಗಿದ್ದು ಹೋಗಿದ್ದು ಬಾಲ ಬಿಚ್ಚಲಾರ್ದ ಸುಮ್ಮನೆ ಊಟ ಮಾಡ್ದಿ ನಿನ್ನ ಹಣೆ ಬರ ನೆಟ್ಟಗೈತಿ ಇಲ್ಲ ಅಂದ್ರೆ ಗೊತ್ತಲ್ಲ ಮುಂದ ಆಗದ ಬ್ಯಾರೆ ಬಾರು ಊಟಕ್ಕ ಬಿಡ್ರಿ ಸುಮ್ ಕೂತಂಗ ಹೆಚ್ಚಿಗೆ ಮಾಡಾಕತ್ತೀರಿ ನೀವು ನಾ ಊಟ ಮಾಡ್ತೀನಿ ನೀವು ಹೋಗ್ರಿ ಅದು ಬಿಟ್ಟು ಮೈ ಮುಟ್ಟೋದು ಕೈ ಮುಟ್ಟೋದು ಮಾಡಿದ್ರ ನಾ ಖರೆ ಅಣ್ಣನ ಮುಂದೆ ಹೇಳ್ಬೇಕಾತೈತಿ ನೋಡ್ರಿ ನಾನೇನೋ ಆಸೆ ಇಟ್ಕೊಂಡು ಮುಟ್ಟಕ್ ಹೋದ್ರ ಮುಟ್ಟಿದ ತಕ್ಷಣ ಒಳ್ಳೆ ಚೇಳ ಕಡ್ದವ್ರಂಗ ಆಡ್ತಾನ ಇವ್ನಿಗೆ ಹಿಂಗಾದ್ರ ಬಗೆರಂಗಿಲ್ಲ ಇವನು ಬಗ್ಗಿಸ್ಬೇಕು ಅಂದ್ರ ಇವ್ರ ಅಣ್ಣನ ಮುಂದೆ 1-2 ಹೇಳಲೇಬೇಕು ನಾನು 1-2 ಹೇಳಿ ಇವನು ಮೈ ಮೆತ್ತಗೆ ಮಾಡಿಸಿ ಮನಿ ಬಿಡಿಸಿ ಹೊರಗೆ ಹಾಕ್ಬೇಕು ಅಂದಾಗ ನನ್ನ ಕಾಲ್ ಬಿದ್ದುಕೊಂತ ಬರ್ತಾನ ಅವತ್ತು ನೋಡ್ಕೊಂತೀನಿ ಇವನ್ನ ನೋಡ್ಕೊಂತೀನಿ ಭೀಮನ್ನ ಎಷ್ಟೊತ್ತು ಹೋದಳಿಕೆ ನಮ್ ತಮ್ಮದಾರ ಕರ್ಕೊಂಡ್ ಬರಾಕ ಯಾಕೋ ತಮ್ಮ ಒಬ್ಬನೇ ಬಂದಲ್ಲಿ ನಿಮ್ಮ ಅಣ್ಣ ಬರ್ಲಿಲ್ಲನ ವೈನಿ ಕರ್ಕೊಂಡ್ ಬರಾಕತ್ತಾಳ ನಮಗ್ ಕತ್ತಕ್ ಹೋಗ್ ಏ ನಮ್ ತಮ್ಮನ್ ಕರ್ಕೊಂಡ್ ಬಾ ಅಂದ್ರೆ ಅಳ್ಕೋತ್ ಬರಾಕತ್ತಿಯಲ್ಲ ನೀನ ಏನಂತ ಹೇಳಿ ಯಾವ ಬಾಯಿಂದ ಹೇಳ್ರಿ ನಾನು ಹೇ ಕಾವೇರಿ ಹಿಂಗ ಅಳ್ಕೋತ್ ಕೂತ್ರ ನನಗೆ ಅಂತ ಹೇಳ್ತಾ ನೀ ಬಾಯಿ ಬಿಚ್ಚಿ ಹೇಳ್ದಾಗಲ್ಲ ನಂಗೆ ತಿಳಿದು ನಾನು ಏನನ್ನ ಹೇಳಿದ್ರ ನಿಮ್ಗೆ ಸುಳ್ಳು ಅನ್ಸ್ಬೋದು ಇತ್ತಿತ್ಲಾಗ ಭೀಮಾ ನಾನ್ ನೋಡಿದ್ರೆ ಒಂಥರ ಆಡಕತ್ತನ್ರಿ ಮತ್ತೆ ಊಟಕ್ ಬಾಪ ಅಂತ ತಾಯಿ ಮಮತೆಯಿಂದ ಕೈ ಹಿಡಿದು ಕರಿಯಾಕ್ ಹೋದ್ರ ನನಗ ಕೆಟ್ಟ ದೃಷ್ಟಿಲ್ ನೋಡಿ ನನ್ ಕೆಟ್ಟ ದೃಷ್ಟಿಲ್ ನೋಡಕತ್ತಾನ ಏ ಕಾವೇರಿ ಏನ್ ಹೇಳಾಕತ್ತೀನಿ ನೀನು ಬಾಯ್ ಬಿಗ್ ಹಿಡಿದು ಮಾತಾಡು ನಮ್ಮ ತಮ್ಮಗಳು ಏನ್ ಅನ್ನೋದು ನನಗ್ ಗೊತ್ತೈತಿ ನಮ್ಮ ತಮ್ಮನ ಬಗ್ಗೆ ಹಿಂಗ್ ಮಾತಾಡಕತ್ತಿ ಗೊತ್ತಿತ್ರಿ ನನಗ್ ಗೊತ್ತಿತ್ತು ಎಷ್ಟೊತ್ತಿದ್ದು ತಮ್ಮದ್ರ ಮೇಲ್ ಕಟ್ಕೊಂಡ್ ಮಾತಾಡ್ತೀರ ಅನ್ನೋದು ನನಗ್ ಗೊತ್ತಿತ್ತು ಅದಕ್ಕ ಇಷ್ಟು ದಿನ ಮನ್ಯಾಗ ಊಟ ಕೊಡೋ ಮುಂದ ನನ್ನ ಕೆಟ್ಟ ಕೆಟ್ಟದಾಗ ನೋಡೋದು
ಅವ್ ನನಗ ಏಕೋಚದಿಂದ ಕರೆಯೋದು ಇಲ್ಲಿವರೆಗೂ ನಿಮ್ ಮುಂದೆ ಹೇಳಿಲ್ಲ. ಯಾಕೆ ಹೇಳಿಲ್ಲ? ನೀವು ನಂಬೋದಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಾ ಇದುವರೆಗೂ ಹೇಳಿದ್ದಿಲ್ಲ. ಆದ್ರೆ ಇವತ್ತು ವಿಪರೀತವಾಗಿ ನಡ್ಕೊಂಡಿದ್ದಕ್ಕ ತಡ್ಕೊಳಕ್ ಆಗ್ತಾ ನಿಮ್ ಮುಂದೆ ಹೇಳಿದ್ರೆ ಅದನ್ನು ನೀವು ನಂಬಕ್ ತಯಾರಿಲ್ಲ. ಏಯ್ ಕಾವೇರಿ, ಏನ್ ಕೇಳಿದ್ರೆ ಮಾತಾಡಕ್ ಹೋಗ್ಬೇಡ. ನಮ್ಮ ತಮ್ಮಗಳು ಅಂದ್ರ ನಿನ್ನ ತಾಯಿ ಅಂತ ತಿಳ್ಕೊಂಡ್ರ ಅಂತ ಮಕ್ಕಳ ಬಗ್ಗೆ ನೀನ್ ಅಪವಾದ ಕೊಡಕತ್ತಿಯಲ್ಲ ಕಾವೇರಿ. ನೀನ್ ಹೇಳಿದಂತ ಈ ಮಾತು ನಾನು ನಂಬಲೆ. ಹೌದ್ರಿ, ನಾನು ಮಕ್ಕಳಂತ ತಿಳ್ಕೊಂಡ ಅವ್ರ ಮಮತೆಯಿಂದನ ನೋಡ್ಕೊಳಕತ್ತಿದ್ದೆ. ಆದ್ರ ನಿಮ್ ತಮ್ಮ ನೀವು ಮನೆಯಿಂದ ಪಂಚಾಯ್ತಿ ಅದು ಇದು ಅಂತ ಮನೆಯಿಂದ ಹೊರಗೆ ಹೋದಾಗ ನನ್ ಕೆಟ್ಟ ದೃಷ್ಟಿಲಿ ನೋಡ್ತಾನ. ನೀವು ಹೋದ್ರಂದ್ರೆ ನಾನ್ ಮನೆಯಿಂದ ಹೊರಗೆ ಬರಂಗಿಲ್ರಿ. ಅವ್ನ್ ಕಂಡ್ರೆ ನನಗೆ ಹೆದರಿಕೆ ಆಗತ್ತ. ಸಾಲದಕ್ಕ ಹೊಲಕ್ ಹೋಗೋನ್ ಬಾ ಅಂತ ಏಕೋಚಿಂದಿಂದ ಕರೀತಾನ. ನಾನ್ ಒಂದ್ ವೇಳೆ ಸುಳ್ಳಾಡದಾಯ್ತಂದ್ರ ನಿಮ್ ಸಣ್ಣ ತಮಗ್ ಬೇಕಾದ್ರೆ ಕರೆದು ಕೇಳಿ. ಹಿಂಗ ಕೇಳಂ ತಡಿ. ಅಕಸ್ಮಾತ್ ಇದ್ರಾಗ ಏನಾದ್ರು ಸುಳ್ಳಾತು ನಿನ್ನ ಬಾಯಿಯೊಳಗಿನ ಹಲ್ಲು ಉದುರಿಸ್ತೀನಿ. ಏ ಸಂಗು, ಮುಖ ತಕೊಳ್ಳೋದು ಮುಗಿತಲ್ಲ, ಬಾಯಿಲಿ. ಹಾ ಅಣ್ಣ. ಏನೋ ಸಂಗು, ನಿಮ್ಮ ವೈನಿ ಏನೇನು ಹೇಳಕತ್ತಳ, ಈ ಮಾತ್ ಖರೆ ಏನು? ಹಾ ಅಣ್ಣ. ಹಾ ಅಣ್ಣ. ಭೀಮೋ, ನಿನ್ ಎಷ್ಟು ಪ್ರೀತಿಯಿಂದ ಬೆಳೆಸಿದಲೋ ಬೆಳೆಸಿದ್ಗ ನಂದ್ ಬೆನ್ನಾಗ ಚೂರಿ ಹಾಕಿದೀಯ. ಕಾವೇರಿ ನಡೀನಿ, ಇವತ್ತು ಅವನಿಗೈತಿ ನನಗೈತಿ, ಅವನಿಗೈತಿ ನನಗೈತಿ. ನನ್ನ ಎದುರ ಕುಂತೆ ಭೀಮಾ, ನಾ ಹೇಳಿದ್ ಕೇಳಲ್ಲ. ಇನ್ನೈತಿ ನಿನ್ನ ಜಾತ್ರೆ, ನೋಡ್ಕೊಂತೀನಿ ಮಗನ. ನಮ್ಮ ವೈನಿ ಯಾಕೆ ಹಿಂಗೆ ಮಾಡಾಕತ್ತಾಳ ಅನ್ನೋದ ಗೊತ್ತಾಗೋದು. ತಾಯಿ ಅಂತ ತಿಳ್ಕೊಂಡು ಒಂದು ಬಳಕ ಆಕಿ ಮನಸ್ಸಿನಾಗ ನಾವು ಯಾಕೆ ಆಕಿಗೆ ಮಕ್ಕಳಾಗಿರಬಾರ್ದು, ಆಕಿ ಯಾಕೆ ತಿಳ್ಕೊಬಾರ್ದು? ಅದನ್ನೆಲ್ಲ ಬಿಟ್ಟು ಏನೇನೋ ಮಾತಾಡ್ತಾಳ, ಏನೇನೋ ಮಾಡಾಕ್ ಬರ್ತಾಳ, ಕೈ ಹಿಡಿದು ಜಗ್ತಾಳ. ನಮ್ಮ ಅಣ್ಣಗೆ ಹೇಳ್ಬೇಕಂದ್ರ ಒಂದ್ಸರಿ ನಮ್ಮ ಅಣ್ಣಗೆ ಹೇಳ್ಬಿಟ್ರೆ ಈಕಿನ ಹೊಡೆದು ಹೊರಗೆ ಹಾಕಿ ಬರ್ತಾನೆ. ಅವನ ಸಂಸಾರದಾಗ ಹುಳಿ ಹಿಂಡ್ದಂಗೆ ಆಗ್ತೈತಿ, ಹೆಂಗಾದಂಗೆ ಆಗ್ತೈತಿ. ಹಿಂದಿಲ್ಲ ನಾಳೆ ಆಕಿಗೆ ಬುದ್ಧಿ ಭೇಟಾಕೈತಿ. ಇರಲಿ, ನಮ್ಮ ಅಣ್ಣನ ಸಂಬಂಧ ನಾವು ಸುಮ್ಮ ಇರ್ಬೇಕಾಗೈತಿ. ಆಕಿ ಎಷ್ಟು ಕಷ್ಟ ಕೊಡ್ತಾಳೆ ಕೊಡ್ಲಿ, ದೇವ್ರ ಹಿಂದಿಲ್ಲ ನಾಳೆ ಆಕಿಗೆ ಬುದ್ಧಿ ಕಲಿಸ್ತಾನೆ. ಈ ವಿಷಯ ಅಂತೂ ನಮ್ಮ ಅಣ್ಣಗೆ ಹೇಳೋದು ಬೇಡ. ನಮ್ಮ ಅಣ್ಣಗೆ ಹೇಳಿದ್ರೆ ನಮ್ಮ ಮನೆ ಸಂಸಾರ ನಾವು ಹಾಳು ಮಾಡ್ಕೊಂಡಂಗೆ ಆಕೈತಿ. ಊರಾಗ 4 ಮಂದ್ಯಾಗ ಇರಾವ, ಅವನ ಮರ್ಯಾದೆ ಕಡಿಮೆ ಆಕೈತಿ. ಬೇಡಪ್ಪ, ಈ ವಿಷಯ ನಮ್ಮೊಳಗೆ ಇರಲಿ, ನಮ್ಮ ಅಣ್ಣಗೆ ಹೇಳೋದ ಬೇಡ. ಭೀಮಾ, ಏ ಭೀಮಾ, ಯಾಕೋ ಅಣ್ಣ ಕರ್ದಿ ಕೇಳಿಸೋಲ್ಲ ನಿನಗ? ಹೇಳ ಯಾಕೋ ಊಟಕ್ಕೆ ಬರ್ಲಿಲ್ಲ? ಅಣ್ಣ ನನಗೆ ಹಸು ಇಲ್ಲ, ನೀವು ಊಟ ಮಾಡ್ರಣ್ಣ. ಅದೇನ್ ಹಸು ಆಗತ್ತಪ್ಪ ನಿನಗ? ಯಾಕ ಮನ್ಯಾಗ ನಾ ಅದೀನಲ್ಲ, ನಾ ಇಲ್ಲ ಅಂದ್ರೆ ನಿನಗ ಊಟಾನು ಸೇರ್ತದ. ಆಹಾ, ಎಷ್ಟು ಶೋಕ ಮಾಡಾಕತ್ತೀವೋ, ಊಟಾನು ಮಾಡ್ತಿ, ಮನ್ಯಾಗ ಹೋಗಿ ನೀರು ಕುಡಿತಿ, ಆಟ ನಡ್ಸಿ. ಆಟ ಮನ್ಯಾಗಿದ್ದಾಗ ಅಣ್ಣ ಏನ್ ಮಾತಾಡ್ಲಕತ್ತೀವಿ ಅನ್ನೋದು ತಿಳಿವದ್ ನನಗ. ಯಾಕ ಹ್ಯಾಂಗ ತಿಳಿತದಪ್ಪ ನಾ ಮಾತಾಡೋದು? ನಾ ಇಲ್ದಾಗ ಎಲ್ಲ ತಿಳಿತದಲ್ಲ ನಿನಗ. ಅಣ್ಣ ಯಾಕಣ್ಣ ಹಿಂಗ್ಯಾಕೆ ಮಾತಾಡಕತ್ತಿ? ನಿನ್ನ ಬಿಟ್ಟು ಯಾವಾಗ್ರಿ ಊಟ ಮಾಡೀವಿ ನಾವು? ನಮಗೆ ಎಷ್ಟು ಹಸು ಆದ್ರೂ ಅಣ್ಣ ಊರಂದ್ ಬಂದ ಬಳಕ ಅಣ್ಣನ ಜೊತೆ ಕೂತ್ ಊಟ ಮಾಡ್ಬೇಕಂತೇಳಿ ಇಷ್ಟೋ ತನಕನು ಒಂದ್ ತುತ್ತು ಅಣ್ಣನು ತಿಂದಿಲ್ಲ ನಾವು. ಅಂತದ್ರಾಗ ನೀ ಹಿಂಗ್ ಮಾತಾಡಕತ್ತಿ ಅಲ್ಲಣ್ಣ. ಆಹಾ, ಎಷ್ಟು ಚಂದ ಮಾತಾಡ್ತೇಪ್ಪ. ಅಲ್ಲೋ, ನಾ ಇಲ್ದಾಗ ನನ್ನ ಹೆಂಡತಿ ಜೊತೆ ಕಾಮದ ಆಟ ಆಡ್ಬೇಕಂತ ಮಾಡಿಯಾ? ಏ, ನನ್ನ ತಮ್ಮ ಅಂತ ಎಷ್ಟು ಪ್ರೀತಿಯಿಂದ ಬೆಳೆಸಿದಳೋ, ನೀನೇ ಕುಂತು ನನ್ನ ಬೆನ್ನಿಗೆ ಚೂರಿ ಹಾಕಾಗ ನಿಂತಿಯಲ್ಲೋ. ಅಣ್ಣ, ಸತ್ತ ಸ್ವರ್ಗದಲ್ಲಿರುವ ನನ್ನ ತಾಯಿ ಮೇಲೆ ಹನಿ ಇಟ್ಟು ಹೇಳ್ತೀನಿ ಅಣ್ಣ. ವೈನಿನ ಯಾವತ್ತೂ ಆ ದೃಷ್ಟಿಯಿಂದ ನೋಡಿಲ್ಲ, ನನ್ನ ತಾಯಿ ಅದು ತಿಳ್ಕೊಂಡಿನಣ್ಣ.
ನೀ ಯಾಕೆ ಹಿಂಗೆ ಮಾತಾಡ್ಲಕತ್ತಿ ಅನ್ನೋದು ನನಗೆ ಅರ್ಥ ಆಗೋದಣ್ಣ. ನಂಬಣ್ಣ, ಈ ನಿನ್ನ ತಮ್ಮನ ಮ್ಯಾಗ ನಿನಗೆ ಸಂಶಯ ಐತೆ ನನ್ನ. ಎಷ್ಟು ಚಂದ ನಾಟಕ ಮಾಡ್ತೇಲಪ್ಪ. ನಾ ಇಲ್ದಾಗ ನನ್ನ ಹೆಂಡತಿ ಕಣ್ಣಾಗ ನೀರು ತರಿಸಿ ಅಕ್ಕಿ ಜೊತೆ ಕಾಮದಾಟ ಆಡ್ಬೇಕಂತ ಎಷ್ಟೊಂದು ಪೀಡಿಸ್ತಾ ಇದ್ಯಲ್ಲೋ. ಇವತ್ತಿನಿಂದ ನೀ ಈ ಮನೆಯಲ್ಲಿ ಸ್ಥಳವಿಲ್ಲ. ಅಣ್ಣ, ನಿನ್ನ ಮನಸ್ಸಿಗೆ ಬಂದಲ್ಲಿ ಹೋಗ್ಬೇಕಷ್ಟೇ. ಅಣ್ಣ ನನ್ನ ಮಾತು ಕೇಳೋಣ. ಕೇಳಿದ್ದು ಆಯ್ತು, ನೋಡಿದ್ದು ಆಯ್ತು. ನಿನ್ನ ನಾಟಕ ನನಗೆಲ್ಲ ಗೊತ್ತಾಗೈತಿ. ಮನೆಯಿಂದ ಹೊರಗೆ ಹೋಗ್ಬೇಕಷ್ಟೇ. ಅಣ್ಣ, ವಿಚಾರ ಮಾಡೋಣ. ನಿನ್ನ ತಮ್ಮನ ಮ್ಯಾಗ ಸಂಶಯ ಪಡಬೇಡಣ. ನಾ ಯಾವತ್ತೂ ಆ ದೃಷ್ಟಿಯಿಂದ ನೋಡಿಲ್ಲ. ಹಂಗಂತ ತಿಳಿದ ಇದುವರೆಗೆ ಸುಮ್ಮನಿದ್ದನು. ಇವತ್ತು ನೀವು ಮೊಯ್ನಿ ಕಣ್ಣಾಗ ನೀರು ನೋಡಿ ಇದ್ದ ವಿಷಯ ಎಲ್ಲ ಹೇಳಿದ್ರು. ಇಷ್ಟಾದ್ರೂ ನಾನ್ ನಿನ್ ತಮ್ಮ ಅಂತ ನಂಬಲ್ಯಾ? ನಂಬಕ್ಕಾಗುದಿಲ್ಲ. ಹೇ ಭೀಮಾ, ನೀ ನಮ್ಮ ಅಪ್ಪನಿಗೆ ಹುಟ್ಟಿದ್ದಾಗಿದ್ರೆ ಒಂದು ಕ್ಷಣ ಈ ಮನೆಯಾಗ ನಿಲ್ಲಕ್ ಹೋಗ್ಬೇಡ. ಅಣ್ಣ, ಅಣ್ಣ ಅಂತ ನಿನ್ನ ಹೊಲಸು ಬಾಯಿಂದ ನನಗೆ ಅಣ್ಣ ಅಂತ ಕರಕ್ ಹೋಗ್ಬೇಡ. ಹೊರಟು ಮನೆ ಬಿಟ್ಟು. ಅಣ್ಣ ಅಂತ ಅಣ್ಣ ಮಾಡುದೆಲ್ಲ ಹಾಲು ಕಟ್ಗಿರಿ ಮಾಡಿ ಮತ್ತ ಅಣ್ಣ ಅಂತ ಬಾಯಿ ತುಂಬ ಕರೆಕ್ ಬಂದ್ಯಾ? ಮತ್ತೇನ್ ತಿರುಗಿ ನೋಡ್ತೀವೋ? ಹೋಗ್ಬಿಡ ನೀ ಸೀದಾ ಮನೆ ಬಿಟ್ಟು. ಎಷ್ಟು ನಂಬಿದ್ದಲ್ಲೋ ನಿನ್ನ. ಯವ್ವ ಅಪ್ಪ, ನೀವು ಸತ್ತ ಬಳಿಕ ಅಣ್ಣ ತಮ್ಮಂದರು ಎಷ್ಟು ಒಗ್ಗಟ್ಟಿನಿಂದ ಇದ್ದೀವಿ. ಆದ್ರೆ ನನ್ನ ಬೆನ್ನಿಗೆ ಬಿದ್ದ ತಮ್ಮನ ನನಗೆ ಈ ರೀತಿ ಬೆನ್ನಿಗೆ ಚೂರಿ ಹಾಕಿದಲ್ಲ. ಇದನ್ನೆಲ್ಲ ಕಳ್ಕೊತು ಇವನ ಮನೆಯಾಗ ಇಟ್ಕೋಬೇಕ? ಯವ್ವ, ನನಗ್ ಕ್ಷಮ ಮಾಡ್ಬಿಡವ್ವ, ಕ್ಷಮ ಮಾಡ್ಬಿಡು. ಎಷ್ಟು ಪ್ರೀತಿಯಿಂದ ಜೋಪಾನ ಮಾಡಿದೀವನ್ನ. ನನಗೆ ನಂಬಿಕೆ ದ್ರೋಹ ಮಾಡಿದ ನಂಬಿಕೆ ದ್ರೋಹಿ ನನ್ನ ಮಗನ. ಈ ಕಾಮದ ಹೆಣ್ಣ ಕಡೆಗೂ ಕತೆ ಕಟ್ಟಿ ಅಣ್ಣ ತಮ್ಮರಿಗೆ ಜಗಳ ಹಚ್ಚಿ ಕಡೆಗೂ ನಾನು ಹೊರಗೆ ಹಾಕಿಸ್ಬಿಟ್ಟಲ್ಲವ. ತಾಯಿ ಅಂತ ತಿಳ್ಕೊಂಡಿದ್ನಲ್ವ ನನ್ನ. ಆ ದೇವ್ರು ನೀನು ಚಲೋ ಇಟ್ಟಿರ್ಲಿ. ನಾನು ಮನೆ ಬಿಟ್ಟು ಹೋಗ್ತೀನಿ. ಭೀಮಾ ಭೀಮಾ ಭೀಮಾ, ಪಾಪ ನಿನಗೆ ಈ ಪರಿಸ್ಥಿತಿ ಬರ್ಬಾರ್ದಾಗಿತ್ತು. ಇನ್ನೂ ಏನ್ ಕಾಲ ಮಿಂಚಿಲ್ಲ. ಒಂದೇ ಒಂದ್ಸಲ ಹ್ಞೂ ಅಂದ್ಬಿಡು. ನಿಮ್ಮ ಅಣ್ಣನ ಬದಲಾಯಿಸೋದು ನನಗ್ ಚಂದ ಗೊತ್ತೈತಿ. ಹ್ಞೂ ಅನ್ನು. ಎಂಥ ಪುಣ್ಯದ ಕೆಲಸ ಮಾಡ್ದೇವ. ತಾಯಿ ಅಂತ ತಿಳ್ಕೊಂಡಿದ್ವಿ, ಆದರೂ ಅಣ್ಣ ತಮ್ಮನ ಅಗಲಿಸಿ ನಕ್ಕೋತ್ ನಿಂತಿರಲ್ರಿ ವೈನಿ. ದೇವ್ರ ನಿಮ್ಗೆ ಚೆನ್ನಾಗಿಟ್ಟಿರ್ಲಿ. ನಾನ ಮನೆ ಬಿಟ್ಟು ಹೋಗ್ತೀನಿ. ಯಾಕೋ ಬಿಟ್ಟು ಹೋಗಕ್ ಮನಸ್ಸಾಗ್ವಲ್ವಲ್ಲ ನಿನಗ? ಅವ್ರನ್ನ ಬಿಟ್ಟು ಹೋಗಕ್ಕಲ್ಲಪ್ಪ, ಮತ್ತ ದೇವ್ರಂತ ನಮ್ಮ ಅಣ್ಣನ ಬಿಟ್ಟು ಹೋಗಾಕ ನನ್ನ ಮನಸ್ಸು ಒಪ್ಪವಾದ್ದು. ಅಣ್ಣ ತಮ್ಮಗ ಜಗಳ ಹಚ್ಚಿ ನಾನು ಹೊರಗೆ ಹಾಕ್ಲಾಕ್ ನಿಂತಾಳಲ್ಲ ನಿನ್ ಹೆಂಡ್ತಿ. ಅಕ್ಕಿನ ನೋಡ್ರಿ ನೋಡ್ರಿ ನೋಡ್ರಿ, ಈಗ ನಿಮ್ ಮುಂದನ ಈಸ್ ಮಾತಾಡ್ತಾ ನೀವ ಇಲ್ದಾಗ ಏನ ನಂಬಿದ್ದ ನೋಡ್ರಿ. ಸೋಮನೀರ್ ಕಾವು ಒಳಕ್ ಹೋಗ್ಬೇಡ. ನನ್ನ ಕಣ್ಣೆದ್ರಿಗೆ ನನ್ನ ಹೆಂಡತಿಗೆ ಬೈಯಾಕತ್ತಿ. ನಾ ಇಲ್ದಾಗ ಅದಷ್ಟು ಬೈತಿರ್ಬೇಕು. ಮೊದಲು ನನ್ನ ಕಣ್ಣೆದ್ರಿ ನಿಲ್ಬೇಡ, ಹೊರಟು ಹೋಗ. ಆಯ್ತಣ್ಣ, ಈ ಮನೆ ಬಿಟ್ಟ ನಾನು ಹೋಗ್ತೀನಿ. ನೀವ ಚಂದಗೆ ಇರ್ರಿ. ಇರ್ತೇವ, ಹೋಗ. ನೀ ಹೇಳ್ದಂಗ ಮನಿ ಬಿಡಿಸಿ ಹೊರಗೆ ಹಾಕಿದಲ್ಲ, ಇನ್ಮ್ಯಾಗ ಯಾಕೆ ಗಳಕ್ ಹೋತಿಯ? ನಕ್ಕೊಂತೀರ ಗೊತ್ತಾಯ್ತಲ್ಲ. ಬದ್ಮಾಸ ನನ್ನ ಮಗ ಮಾಡೋದೆಲ್ಲ ಮಾಡಿ ಹಂಗ ಹೊಂಟ ನೋಡ ಮಗ. ಅಣ್ಣ, ಅಣ್ಣ ಯಾ ತಪ್ಪು ಮಾಡಿಲ್ಲ ಅಣ್ಣ. ಅವನ ಬಗ್ಗೆ ನೀ ಯಾಕೆ ವಿಚಾರ ಮಾಡ್ತೋ? ಅವನ ಗುಣ ಎಂಥವನ್ನೋದು ನನಗ್ ಗೊತ್ತೈತಿ. ಅವನ ಬಗ್ಗೆ ವಿಚಾರ ಮಾಡಕ್ ಹೋಗ್ಬೇಡ. ನೀನು ಸಣ್ಣವದಿ. ಹೋಗ, ಅಲ್ಲಿ ಹುಂಜ್ ಓಡಾಡಕತ್ತೈತಿ ನೋಡು, ಆ ದೊಡ್ಡ ಹುಂಜ್ ಹಿಡ್ಕೊಂಡ್ ಬಾ. ಇವತ್ತು ಅಡಿಗೆ ಮಾಡ್ಲಿ ನಿಮ್ ಒಯ್ನಿ ನಾನು ಕೂಡಿ ಆನಂದದಿಂದ ಊಟ ಮಾಡೋಣ. ಹೋಗ. ಸಂಗು, ನೀನ್ ಇನ್ನು ಸಣ್ಣವದಪ್ಪ. ಇವೆಲ್ಲ ವಿಷಯಗಳು ನಿನಗ್ ಗೊತ್ತಾಗ್ಲಾರ್ದ ಮಾತು. ಹೋಗಪ್ಪ, ನಿಮ್ಮ ಅಣ್ಣ ಏನ್ ಹೇಳಿದ್ನಲ್ಲ ಅದನ್ನ ಕೇಳ್ಬೇಕು.
ಹೋಗಪ್ಪ ಓಡಾಡ್ಸಿ ಆ ಹುಂಜ್ ಹಿಡ್ಕೊಂಡು ಬಾ ಹೋಗು. ನಡಿ, ಹಿಡ್ಕೊಂಡು ಬರ್ತಾನ ಕಟ್ ಮಾಡಿ ಇವತ್ತು ಆನಂದದಿಂದ ಊಟ ಮಾಡ. ರಾಮ, ಶ್ಯಾಮ, ನಾವೆಲ್ಲ ಕೂಡಿ ಎಷ್ಟು ಚಂದಿದ್ವಿ. ಆದ್ರೆ ಏನು ಮಾಡೋದು, ನಿಮ್ಮ ಜೊತೆ ಇರೋ ಭಾಗ್ಯ ನನಗಿಲ್ಲ. ದಯವಿಟ್ಟು ನಮ್ಮನ್ನ ಕ್ಷಮೆ ಮಾಡ್ರಪ್ಪ. ಇವತ್ತಿನ ಹಿಡ್ದ ನಿಮ್ಮ ವ್ಯವಸ್ಥೆ ನನ್ನ ಸಣ್ಣ ತಮ್ಮ ಮಾಡ್ತಾನೆ. ನಿಮ್ಮನ್ನೆಲ್ಲ ಬ್ಯಾಡೋ.